ದುಡ್ಡಿನಿಂದ ಹೋಗಬಾರ್ದು, ದುಡ್ಡೇ ಜೀವನ ಅಲ್ಲ, ಈ ಥರ ಡೈಲಾಗ್ಗಳನ್ನ ಕೇಳೋಕ್ಕೆ ಎಷ್ಟೊಂದು ಚೆನ್ನಾಗಿರುತ್ತಲ್ವ. ಅಥವಾ ನಾವು ಇಷ್ಟೇ ವರ್ಷ ಬದುಕ್ತೀವಿ, ಆ ದುಡ್ಡನ್ನು ನಾವು ಸತ್ತ ಮೇಲೆ ಓದ್ಕೊಂಡು ಹೋಗಲ್ಲ. ಸೊ ಈ ಥರ ವಿಚಾರಗಳನ್ನ ನಾವು ಕೇಳಿರ್ತೀವಿ, ಕೆಲವರು ಮಾತಾಡ್ತಿರ್ತಾರೆ. ಬಟ್ ವಾಸ್ತವ ಅಂತ ಏನನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನಾವು ಸಾಯೋವರೆಗಾದ್ರೂ ನಮ್ಮ ದುಡ್ಡು ಬೇಕಲ್ವ, ನಾವು ಚೆನ್ನಾಗಿ ಬಾಳಬೇಕಲ್ವ. ಸೊ ಈ ಕಾರಣದಿಂದ ಪ್ರತಿಯೊಬ್ಬನಿಗೂ ಫೈನಾನ್ಷಿಯಲ್ ಫ್ರೀಡಮ್ನ ಅವಶ್ಯಕತೆ ಇದೆ. ಸೊ ಎಲ್ರಿಗೂ ಗೊತ್ತಿದೆ ಈ ವಿಚಾರ, ಅವ್ರ ಮನಸ್ಸಿಗೆ ಅವ್ರ ಅಂತರಾಳಕ್ಕೆ ಗೊತ್ತಿರುತ್ತೆ, ದುಡ್ಡಿಲ್ಲದೆ ಈ ಸಮಾಜದಲ್ಲಿ ನಮಗೆ ಗೌರವ ಸಿಗಲ್ಲ, ನಾವೇನು ಮಾಡೋಕ್ಕಾಗಲ್ಲ ಅಂತ. ನಮ್ಮ ಮನೆಯಿಂದ ಹೊರಟ್ರಿವೆ ಅಂದರೆ ದುಡ್ಡು ಬೇಕಲ್ವ. ಇವನ್ ನಮ್ಮ ಮನೆಯವರಾಗಲಿ ನಮ್ಮ ಸಮಾಜದಲ್ಲಿ ನಮ್ಗೆ ಗೌರವ ಸಿಗಬೇಕಂದ್ರೆ ಮಾತ್ರ ದುಡ್ಡು ಇರಬೇಕು. ಸತ್ತ ಮೇಲೆ ಹೊತ್ತು ನಾವು ದುಡ್ಡನ್ನು ತಗೊಂಡು ಹೋಗಲ್ಲ, ಸತ್ಯ, ತುಂಬ ಸತ್ಯ ಅದು. ಆದರೂ ಕೂಡ ಸಾಯೋ ಹೊರಗೆ ನಮ್ಗೆ ದುಡ್ಡು ಬೇಕು. ಆ ದುಡ್ಡಿಂದ ನಾವು ಚೆನ್ನಾಗಿ ಬಾಳಬೇಕು. ಇದೇ ವಾಸ್ತವ ಸತ್ಯ ಅಲ್ವಾ. ಸೊ ಹೊಸ ವರ್ಷ ಬರ್ತಾಯಿದೆ, 2023 ಮುಗಿದಿದೆ, ನಂಬರ್ ಚೇಂಜ್ ಆಗ್ತಿದೆ ಅಲ್ವಾ. ಸೊ 2023 ದಿನಗಳು ಕಳೆದಂಗೆ ನಮ್ಗೆ ಅರಿವಿಗೆ ಬಾರದೇ ಇರೋ ಹಾಗೆ ಮುಗಿದೋಯ್ತು. ನಾವು ಸಾಯೋ ದಿನಗಳಿಗೆ ಕೂಡ ಹತ್ತಿರ ಆಗ್ತಿದ್ದೀವಿ ವಾಸ್ತವದಲ್ಲಿ. ಬಟ್ ಬದುಕಿದ್ದೀವಿ, ಸಾಧಿಸಲೇಬೇಕು ಅಲ್ವಾ. ಸೊ 2023 ಮುಗಿತಿದೆ, 24 ಬರ್ತಿದೆ, ನಂಬರ್ಗಳು ಚೇಂಜ್ ಆಗ್ತಾಯಿದೆ. ನೀವು ಗುರಿಗಳನ್ನ ಫಿಕ್ಸ್ ಮಾಡ್ಕೊಳ್ಳಿ. ಗುರಿಗಳನ್ನ ಫಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಏನೂ ಬದಲಾವಣೆ ಆಗಲ್ಲ. ನೀವು ಇವತ್ತು ಪಾರ್ಟಿ ಮಾಡ್ತೀರಾ, ಸೊ ನಾಳೆ ಎದ್ದೇಳ್ತೀರಾ, ಆ್ಯಸ್ ಯೂಶುವಲ್ ನಿಮ್ಮ ಡೈಲಿ ರೂಟೀನ್ ಸ್ಟಾರ್ಟ್ ಆಗುತ್ತೆ. ಏನು ಬದಲಾಗತ್ತೆ ಸರ್? ಏನೂ ಬದಲಾಗಲ್ಲ. ಇವತ್ತೇ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ, ಈ ಥರ ಗುರಿಗಳನ್ನ ಅನ್ಕೊಳ್ಳಿ. ನಾನು ಟ್ರೇಡಿಂಗ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಸೊ ಆ್ಯಸ್ ಒಬ್ಬ ಟ್ರೇಡಿಂಗ್ ಮೆಂಟರ್ ಆಗಿ ನಾನು ಟ್ರೇಡಿಂಗ್ ಮಾಡಿ ಅಂತ ಹೇಳ್ತಾ ಇಲ್ಲ. ಸೊ ನಿಮ್ಗೆ ಅಭಿರುಚಿ ಯಾವ ವಿಚಾರದಲ್ಲಿ ಅಭಿರುಚಿ ಇದೆ, ಆ ವಿಚಾರದಲ್ಲಿ ನಿಮಗೆ ಇಂಟ್ರೆಸ್ಟನ್ನು ಜಾಸ್ತಿ ಮಾಡ್ಕೊಳ್ಳಿ. ಆ ವಿಚಾರದ ಬಗ್ಗೆ ರಿಸರ್ಚನ್ನು ಮಾಡಿ. ಸೊ ಅದರಲ್ಲಿ ಸಕ್ಸಸ್ ಆಗಿ ಪ್ರಯತ್ನ ಪಡಿ. ಆ್ಯಸ್ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವನಾಗಿ, ಸೊ ನಮ್ಮಿಂದ ನಾವು 20 ಲಕ್ಷ 30 ಲಕ್ಷ 40 ಲಕ್ಷ 1 ಕೋಟಿ ನಾವು ಹಾಕಿಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಬಿಸ್ನೆಸ್ಸನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನಿಂದ ಸಾಧ್ಯ ಇಲ್ಲ ಅಲ್ವಾ. ಆ್ಯಸ್ ಎ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವನು, ನಂತರ ಅಷ್ಟೊಂದು ಅಮೌಂಟ್ ಇಲ್ಲ. ಬಟ್ ಆ್ಯಸ್ ಎ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವನಾಗಿ ನಾನು ಕೂಡ ಒಂದು ಸಸ್ಟೈನಬಲ್ ಆಗಿ ನಾನು ಗ್ರೋತನ್ನು ಕಾಣಬೇಕು. ಹೇಗೆ ಸಾಧ್ಯ ಇದು? ಸೊ ನಾನು ಹೇಳ್ತೀನಿ, ಸೊ ನಾವು ಸ್ಟಾಕ್ ಮಾರ್ಕೆಟಲ್ಲಿ ನಾನು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ಒಂದು ಗ್ರೋತನ್ನು ಕಾಣ್ಬೋದು ನಿಜ. ಬಟ್ ಸರಿಯಾದ ಮಾರ್ಗದರ್ಶನ ಯಾರಿಗೆ ಕೂಡ ಸಿಗ್ತಾ ಇಲ್ಲ. ಯೂಟ್ಯೂಬಲ್ಲಿ ನೋಡಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೋದು, ಎಲ್ಲ ಫೇಕ್ ವಿಡಿಯೋಗಳಿಂದ ನೀವು ಇನ್ಫ್ಲುಯೆನ್ಸ್ ಆಗಿಬಿಟ್ಟು ಸೊ ಪ್ರತಿಯೊಬ್ಬರು ಕೂಡ ತಮ್ಮ ಲೈಫನ್ನು, ಅಮೂಲ್ಯವಾದ ಲೈಫನ್ನು ಇದರಲ್ಲಿ ಹಾಳು ಮಾಡ್ಕೊತಿದ್ದಾರೆ. ಸೊ ಈ ಕಾರಣದಿಂದ ನಾವು ನಿಮ್ಗೆ ಒಂದು ಕಳೆದ 5 ತಿಂಗಳಿಂದ ನಾವು ಏನು ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ, ಒಂದು ಸಸ್ಟೈನಬಲ್ ಆಗಿ ಒಂದು ಕಂಪ್ಲೀಟನ್ನು ಮಾಡ್ತಾಯಿದ್ದೀವಿ. ಸೊ ಆ್ಯಸ್ ಎ ನಂಬರ್ ಪ್ರಕಾರ 2023 ನಮ್ಮ 5 ತಿಂಗಳಲ್ಲಿ 5 ಬ್ಯಾಚನ್ನು ನಾವು ಪರಿಪೂರ್ಣವಾಗಿ ನಾವು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇದರಿಂದ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ದಿನಗಳು ಪ್ರಾರಂಭ ಆಗಿದೆ ಆ್ಯಸ್ ಎ ಟ್ರೇಡಿಂಗ್ನಲ್ಲಿ ಅಂತ ನಾನು ಭಾವಿಸ್ತಿದ್ದೀನಿ ಸ್ಟಾಕ್ ಮಾರ್ಕೆಟ್ ಜೀವನದಲ್ಲಿ. ಸೊ ಅಷ್ಟೇ, ಇಲ್ಲಿಗೆ ಕಂಪ್ಲೀಟ್ ಆಗಲ್ಲ. ಸೊ ಹೊಸ ವಿಚಾರಗಳ ನಡುವೆ ನಾವು ಮತ್ತೆ ಬರ್ತಾಯಿದ್ದೀವಿ. ಪ್ರತಿಯೊಬ್ಬರು ಕಲಿಬೇಕು, ಓಕೆ. ಇದ್ರ ಜೊತೆಗೆ ಬೇರೆ ವಿಚಾರಗಳನ್ನ ನಾವು ಆ್ಯಡನ್ನು ಮಾಡ್ತಾಯಿದ್ದೀನಿ ನಾನು. ಸೊ ಮುಂದಿನ ದಿನಗಳಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ. ಹೇಗೆ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಿರುವಂಥ ವ್ಯಕ್ತಿ ಹೇಗೆ ಸಸ್ಟೈನಬಲ್ ಆಗಿ ತನ್ನ ಜೀವನದಲ್ಲಿ ಗ್ರೋತನ್ನು ಕಾಣಬೇಕು, ಈ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಕೆಲವೊಂದು ರಿಸರ್ಚನ್ನು ಮಾಡಿಕೊಟ್ಟು ಸೊ ಅದನ್ನು ನನಗೆ ಹೇಳಿಕ್ಕೆ ಬರ್ತಾಯಿದ್ವಿ. ಸೊ ಎಲ್ಲರೂ ಕೂಡ ಆ ಹೊಸ ಆಲೋಚನೆಗಳತ್ತ ಗಮನ ಕೊಡಿ. ಸೊ ಟೈಮನ್ನು ವೇಸ್ಟ್ ಮಾಡಬೇಡಿ, ಓಕೆ. ಟೈಮನ್ನು ದಯವಿಟ್ಟು ವೇಸ್ಟ್ ಮಾಡಬೇಡಿ. ಟೈಮ್ ಇಸ್ ತುಂಬ ಪ್ರೀಷಿಯಸ್ಸು. ಟೈಮ್ ಕೊಡಿ, ನಿಮ್ಗೆ ಬೇಕಾದವರಿಗೆ, ಸೊ ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡಿ. ಬಟ್ ಅನಾವಶ್ಯಕ ವಿಚಾರಗಳಿಗೋಸ್ಕರ ನಿಮ್ಮ ಟೈಮನ್ನು ವೇಸ್ಟ್ ಮಾಡಬೇಡಿ. ಸೊ ನಿಮ್ಮ ಕಲಿಕೆಯ ಬಗ್ಗೆ ನಿಮ್ಮ ಟೈಮನ್ನು ದಯವಿಟ್ಟು ಕೊಡಬೇಕು. ಈ ಥರ ಮಾಡ್ಕೊಂಡು ಹೋದರೆ ಸೊ ಆ್ಯಸ್ ಎ ನಂಬರಾಗಿ ಚೇಂಜ್ ಆಗ್ತಿದೆ ಅಲ್ವಾ. 2023 24 ಆ 24 ಅನ್ನೋದರಲ್ಲಿ ಸೊ ನಮ್ಮ ಲೈಫಲ್ಲಿ ಒಂದು ಹೊಸ ಥರ ಒಂದು ಗಾಳಿ ನಮ್ಮ ಜೀವನದಲ್ಲಿ ಬಾಳಿಸ್ಬೋದು. ನಾನು ಮತ್ತೆ ಹೇಳ್ತಿದ್ದೀನಿ ಸರ್, ಕೆಲವರು ಜಾಬ್ ಮಾಡಿಬಿಡ್ತಾರೆ, ಗೌರ್ಮೆಂಟ್ ಜಾಬನ್ನು ಮಾಡ್ಬೋದು, ಪ್ರೈವೇಟ್ ಜಾಬನ್ನು ಮಾಡ್ಬೋದು. ಸೊ ಜಾಬ್ ಅನ್ನೋದು ಸಕ್ಸಸ್ ಅಲ್ಲ, ಎಲ್ಲರಿಗೂ ಕೂಡ ತಲೆನಲ್ಲಿ. ಜಾಬ್ ಅನ್ನೋ ಸರ್ ಲೈಫಲ್ಲಿ ಸಕ್ಸಸ್ ಅಲ್ಲ. ನಾನು ಹೊಟ್ಟೆ ಪಾಡಿ ನಾನು ಏನೋ ಮಾಡಬೇಕು. ಒಬ್ಬ ಕೂಲಿ ಮಾಡ್ತಾನೆ, ಒಬ್ಬ ಪ್ರೈವೇಟ್ ಸೆಕ್ಟ್ರಲ್ಲಿ ಜಾಬ್ ಮಾಡ್ತಾನೆ, ಒಬ್ಬ ಗೌರ್ಮೆಂಟ್ ಜಾಬ್ ಮಾಡ್ತಾನೆ. ಸೊ ಜಾಬ್ ಮಾಡೋದು ಅನ್ನೋದು ಅವ್ನ ಲೈಫಲ್ಲಿ ಸಕ್ಸಸ್ ಅಲ್ಲ. ಸಕ್ಸಸ್ ಅಂದರೆ ಸಮಥಿಂಗ್ ಪ್ರಯತ್ನ ಪಡಿ, ಓಕೆ. ಆ ಸಮಥಿಂಗೋಸ್ಕರ ಪ್ರಯತ್ನ ಪಡಿ. ಸೊ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸೊ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು.